ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇಂತಹ ಸಂದರ್ಭದಲ್ಲೂ ಕೂಡ ಇವೆಲ್ಲ ಗೊತ್ತಿದ್ರೂ ಅನೇಕರು ಮದ್ಯಪಾನವನ್ನ ಮಾಡ್ತಾರೆ. ಕೆಲವರು ಖುಷಿಗೋಸ್ಕರ ಮಾಡ್ತಾರೆ, ಇನ್ನು ಕೆಲವರು ಬೇಜಾರಿಗೋಸ್ಕರ ಕೂಡ ಮದ್ಯಪಾನವನ್ನ ಮಾಡುವವರನ್ನ ನಾವು ನೋಡ್ತಾ ಇದೀವಿ. ಇದು ಕೆಲವರಿಗೆ ಚಟವಾಗಿ ಪರಿಣಮಿಸಿರುವುದನ್ನ ಕೂಡ ನಾವು ನೋಡ್ತೀವಿ. ಆದ್ರೆ ಇದೀಗ ಒಂದು ಮಹತ್ವದ ವಿಚಾರವನ್ನ ನಾನು ನಿಮ್ಗೆ ಹೇಳಲೇಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನಿಮ್ಮ ಹೆಂಡತಿಯ ಪರ್ಮಿಷನ್ ಇಲ್ಲದೆ ನೀವು ಡ್ರಿಂಕ್ಸ್ ಮಾಡುವಂಗಿಲ್ಲ. ಒಂದು ವೇಳೆ ಡ್ರಿಂಕ್ಸ್ ಮಾಡಿದ್ರೆ ಅದು ಕಾನೂನನ್ನ ಉಲ್ಲಂಘನೆ ಮಾಡಿದ ಹಾಗೆ. ಹೊಸ BNS ಕಾಯ್ದೆಯ ಪ್ರಕಾರ 85B ಈ ಒಂದು ಸೆಕ್ಷನ್ ಅಡಿಯಲ್ಲಿ ನೀವು ಪತ್ನಿಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು. ಆಕೆ ಒಂದು ವೇಳೆ ನೋ ಅಂತ ಹೇಳಿದ್ರಿ ಅಥವಾ ನೀವು ಡ್ರಿಂಕ್ಸ್ ಮಾಡಬೇಡ ಅಂತ ಹೇಳಿದ್ರೆ ನೀವು ಇನ್ನು ಮುಂದೆ ಮದ್ಯಪಾನವನ್ನ ಮಾಡುವ ಹಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಏನಾದ್ರೂ ನೀವು ಆಕೆಗೆ ಹರ್ಟ್ ಮಾಡೋದು, ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಕೆಗೆ ಹರ್ಟ್ ಮಾಡಿದ್ರೆ ನಿಮ್ಮ ವಿರುದ್ಧ ಆಕೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಬಹುದು, FIR ಕೂಡ ಹಾಕಬಹುದು, ಜೊತೆಗೆ ಜೈಲಿಗೆ ಕಳುಹಿಸೋದಕ್ಕೂ ಕೂಡ ಅವಕಾಶ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ವೇಳೆ ನೀವು ಡ್ರಿಂಕ್ಸ್ ಮಾಡಿದ್ರೆ, ಅದರಿಂದಾಗಿ ಆಕೆಗೆ ಅಬ್ಯೂಸ್ ಮಾಡಿದ್ರೆ, ದೌರ್ಜನ್ಯವನ್ನ ಮಾಡಿದ್ರೆ ಅಥವಾ ಡೌರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕೇಳಿದ್ರೆ ಆ ರೀತಿಯಾಗಿ ಕೂಡ FIR ಹಾಕುವಂತಹ ಅವಕಾಶಗಳು ಈ BNS ಕಾಯ್ದೆಯ ಅಡಿಯಲ್ಲಿ ಇದೆ. ಹಾಗಾಗಿ ಇನ್ನು ಮುಂದೆ ಡ್ರಿಂಕ್ಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪತ್ನಿಯ ಪರ್ಮಿಷನ್ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಆಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಆಕೆಯ ಮನವೊಲಿಸಿ ಏನಾದ್ರೂ ನೀವು ಡ್ರಿಂಕ್ಸ್ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ನೀವು ಪಡ್ಕೊಳ್ಬಹುದು. ಹಾಗಾಗಿ ನೀವು ಮದ್ಯಪಾನ ಮಾಡುವ ಮುನ್ನ ಬಹಳ ಎಚ್ಚರಿಕೆಯಿಂದ ವಹಿಸಿ. ಇದು ಯಾರ್ಯಾರು ಮದ್ಯಪಾನ ಮಾಡ್ತಿರೋ, ಯಾರ್ಯಾರು ಮದುವೆಯಾಗಿದ್ದೀರೋ ಅವರಿಗೆ ಮಾತ್ರ ಅನ್ವಯಿಸುತ್ತೆ.